ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವ ಪರಿಸ್ಥಿತಿ ಅಥಣಿ ತಾಲೂಕಿನ ಚಮಕೇರಿ ಮಡ್ಡಿಯಲ್ಲಿ ನಡೆದಿದೆ. ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದ್ರೂ ಸಹ ಅಧಿಕಾರಿ ಕಣ್ಮುಚ್ಚಿ ಕುಳಿತಿದೆ. ಪಕ್ಕದಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣ ಪಕ್ಕದಲ್ಲಿ ಕಸದ ರಾಶಿ ತುಂಬಿದರೂ ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಕಸದ ರಾಶಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಲಕ್ಷ್ಮಣ್ ಮೂಕಿ, ಅಥಣಿ. ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಳಿಯೋದಂತೂ ಜಾಸ್ತಿ ಆಗಿದೆ. ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬರಲಿದೆ. ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿ ಅವ್ರಿಗೆ ಹೇಳಿದರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ. ಇನ್ನೂವರೆಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಯಾವುದೂ ಆಗಿಲ್ಲ. ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೋತೀನಿ. ಸರ್, ಯಾವ ಪಂಚಾಯತಿ ಒಳಗೆ ಬರುತ್ತೆ? ಸಂಕೋನಟ್ಟಿ ಪಂಚಾಯತಿ ಒಳಗೆ ಬರುತ್ತೆ. ಎಲ್ಲಿ ಬರ್ತಾರೆ ಪ್ಲೇಸ್? ಚಮಕೇರಿ ಮಡ್ಡಿ. ಪಂಚಾಯತಿ ಅವರು ಇಲ್ಲಿಗೆ ಮುನ್ಸಿಪಾಲ್ಟಿ ಅವರು 9 ನಂಬರ್ ಅದು ಕೊಡ್ತಾರೆ. ಅವರು ಅಲ್ಲಿ ಅವ್ರ ಮುನ್ಸಿಪಾಲ್ಟಿ ಸಿಬ್ಬಂದಿ ಮತ್ತು ಗಾಡಿಗಳಿವೆ, ಅವ್ರ ಕೈಲಿಂದಾನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ. ಇವ್ರು ಕೇಳಿದ್ರೆ ಅದು ವೋಟಿಂಗ್ ಇದದು ಏರಿಯಾ ಎಲ್ಲ ಸಂಕೋನಟ್ಟಿ ಪಂಚಾಯತಿ ಬರುತ್ತೆ ಅಂತ ಹೇಳ್ತಾರೆ. ಅವರು ಕಡಗಂಚಿ ಅವರು PDO ಅವ್ರಿಗೂ ಹೇಳಿದ್ದಾಗಿದೆ, ಇವ್ರಿಗೂ ಹೇಳಿದ್ದಾಗಿದೆ. ಆದರೆ ಇನ್ನೂವರೆಗೆ 2-3 ತಿಂಗಳಾಯಿತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನೂವರೆಗೆ. ಸಂಗಮೇಶ್ ಪಲ್ಲಕ್ಕಿ.